ಸರ್ ಸಾಕು. श्रावणे माधवं श्रवणे शुक्लपक्षके पद्मनाभमनोदर शुभ मुहूर्त सुप्रतिष्ठितमस्तु। शीलादेवी नाम्याः अनुराधानुशाखायाः श्रुति नाम्याः तुलाशाखायाः सायुज्वी नाम्यस्य विशाखांशस्य वर्षकरोत्रोद्भवस्य शिशिरनामदेस्य श्रवणजातस्य शीला नाम्याः विष्णुशाखायाः मम सह कुटुंबानां क्षयमस्तैर्य विजय वीर्य आयुरारोग्यैश्वर्या भयं धर्म अर्थ काम्य मोक्ष चतुर्विध फलपुरुषार्थ सिद्ध्यर्थम् अस्मिन् काले अस्य यजमानस्य मनोवाच फलप्रसादसिद्ध्यर्थम् अस्य यजमानस्य दिने दिने अभिवृद्ध्यर्थम् अस्य यजमानस्य दिने दिने व्यापार अभिवृद्ध्यर्थम् साई गोदारसिकानां सर्वेषाम् आरोग्यप्राप्तिः द्वादशारत्ने भवति
मंगलम भगवेन्द्राय महीर्नामय चक्रवर्ती तनूजाय सार्वभौमाय मंगलम पद्मप्रिये पद्मिनी पद्महस्ते पद्मालये पद्मदलायताक्षे विश्वप्रिये विष्णु सृष्टि समशांति श्री विश्वावसनाम संवत्सरे दक्षिणायने हिमंतर्गा विश्वासे शुक्लपक्षे दशम्यां शिवहेत्वावासरावासुरस्तु इन्द्वासुरुक्तायां शिवनक्षत्र शिवयोग शिवकर्ण योगगणविशेषविशिष्टायां अस्यां शिवहेत्वाबोधनक्रिया श्रीमन्नारायणप्रीत्यर्थं यजमानस्य ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1 ಲಕ್ಷ ಲಾಡಿಗಳನ್ನು ಬೆಂಗಳೂರಲ್ಲಿರತಕ್ಕಂಥ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಗಳಿಗೆ ಕಳಿಸ್ಕೊಡುವಂಥ ವಾಡಿಕೆಯನ್ನು ಇಟ್ಕೊಂಡಿದ್ದೀನಿ. ಅದೇ ರೀತಿ ಈ ವರ್ಷ ಕೂಡ ಸ್ವಾಮಿಗೆ ಆ ಒಂದು ದೇವಸ್ಥಾನ ಕಳಿಸಿ ನಾಳೆ ಬೆಳಿಗ್ಗೆ ವೈಕುಂಠ ಏಕಾದಶಿ 30ನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಬಂದಿರೋದ್ರಿಂದ ಆವತ್ತು ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಈ ಒಂದು ಪ್ರಸಾದವನ್ನು ವಿನಿಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ ತಿರುಪತಿಗೆ ಹೋಗಿ ಬರಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇರುವುದಿಲ್ಲ, ದರ್ಶನ ಭಾಗ್ಯವನ್ನು ಸಿಗೋದಿಲ್ಲ. ಅದರಿಂದ ಆ ಸ್ವಾಮಿಯ ದರ್ಶನ ಇಲ್ಲಿಂದಲೇ ಮಾಡಿದಂಗೆ ಈ ಒಂದು ಪ್ರಸಾದ ಸ್ವೀಕಾರ ಮಾಡಿದ ಒಂದು ಖುಷಿ ಎಲ್ಲರಿಗೂ ಕೂಡ ಇರಲಿ. ಎಲ್ಲರ ಬಾಳಲ್ಲಿ ಕೂಡ ಆ ಸ್ವಾಮಿ ವೆಂಕಟೇಶ್ವರ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಅವರ ಜೀವನ ಯಶಸ್ವಿ ಆಗಲಿಕ್ಕೆ ಅವಕಾಶ ಮಾಡಿ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಒಂದು ತಿರುಪತಿ ಲಾಡು ಪ್ರತಿ ವರ್ಷ ಕೂಡ 15 ಜನ ಅಡಿಗೆ ಭಟ್ರು 1 ವಾರಗಳ ಕಾಲ ಇದನ್ನು ಪ್ರಿಪ್ರೇಷನ್ನ ತಯಾರಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ನಿರಂತರವಾಗಿ ಮಾಡಿ ನಂದಿನಿ ತುಪ್ಪ, ನಮ್ಮ KMFನ ಪ್ರಖ್ಯಾತ ನಂದಿನಿ ತುಪ್ಪವನ್ನೇ ತರಿಸಿ ಎಲ್ಲರೂ ಕೂಡ ಈ ಒಂದು ಏನು ಈಕ್ವಲ್ ಟೇಸ್ಟನ್ನು ಕೊಡುವಂಥ ಕೆಲಸವನ್ನು, ಎಲ್ಲ ರೀತಿಯಲ್ಲಿ ಗುಣಮಟ್ಟವನ್ನು ಕಾಪಾಡುವಂಥ ಕೆಲಸವನ್ನು ಈ ಒಂದು ಲಡ್ಡು ತಯಾರಿಕೆ ಒಂದು ಟೀಮ್ ಏನಿದೆ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಈ ವೈಕುಂಠ ಏಕಾದಶಿ ಅನ್ನೋದು ಬಹಳ ಶ್ರೇಷ್ಠವಾದ ದಿನ. ಆ ಸ್ವಾಮಿ ಶ್ರೀನಿವಾಸ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಲಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಶುಭ ಹಾರೈಕೆಯನ್ನು ಕೋರ್ತಾ ಇದ್ದೀನಿ. ಓಂ ನಮೋ ವೆಂಕಟೇಶಾಯ. ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವೈಕುಂಠ ಏಕಾದಶಿಯ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿಯ ಭಕ್ತಾದಿಗಳಿಗೆ 1 ಲಕ್ಷ ಲಾಡು ವಿತರಣಾ ಕಾರ್ಯಕ್ರಮವನ್ನ ಈಗ ತಾನೇ ಚಾಲನೆಯನ್ನು ಕೊಟ್ಟಿದ್ದೀವಿ. ಕಳೆದ 1 ವಾರಗಳಿಂದ ನಮ್ಮ ಪ್ರೊಡಕ್ಷನ್ ಟೀಮ್ ಏನಿದ್ದಾರೆ ಅವರು ಲಾಡು ತಯಾರಿಕೆ ಕೆಲಸದಲ್ಲಿ ನಿರಂತರವಾಗಿ ಅದನ್ನು ತೊಡಗಿಸಿಕೊಂಡು ಇವತ್ತು ಫಿನಿಶ್ ಮಾಡಿದ್ದಾರೆ. ಸಾಯಂಕಾಲ ಅಷ್ಟೊತ್ತಿಗೆ ಬೆಂಗಳೂರು ನಗರದ ವೆಂಕಟೇಶ್ವರ ದೇವಾಲಯಗಳಿಗೆ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡುವಂತ ಕೆಲಸವನ್ನ ಇವತ್ತು ಮಾಡ್ತೀವಿ. ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ನಾನಂತ ರಾತ್ರಿ ಈಗ ಮಧ್ಯಾಹ್ನ ಹೊರಡ್ತೀನಿ. ಮಿಡ್ ನೈಟ್ ನಮಗೆ ದರ್ಶನ ಕೊಟ್ಟಿದ್ದಾರೆ. 1 ಗಂಟೆಗೆ ಆ ಸ್ವಾಮಿ ದರ್ಶನ ಮಾಡಿ ನಾಳೆ ಬರ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿರತಕ್ಕಂಥ ಭಕ್ತಾದಿಗಳಿಗೆ ಈ ಒಂದು ಲಾಡು ಪ್ರಸಾದವನ್ನ ವಿನಿಯೋಗ ಮಾಡಿ ಅಲ್ಲಿ ಬರುವಂತ ಭಕ್ತಾದಿಗಳು ಅದನ್ನು ಕೂಡ ತಿಮ್ಮಪ್ಪನ ಪ್ರಸಾದವಾದಂತ ತಿರುಪತಿ ಲಾಡು ಏನಿದೆ ಅದೇ ತರ ಈ ಒಂದು ಟೇಸ್ಟ್, ಗುಣಮಟ್ಟ, ರುಚಿಯನ್ನ ಮಾಡಿದೀವಿ. ಎಲ್ರೂ ಕೂಡ ಸ್ವೀಕಾರ ಮಾಡಿ ನಿಮ್ಮ ಬಾಳಲ್ಲಿ ಕೂಡ ನಿಮ್ಮ ಜೀವನ ಯಶಸ್ವಿ ಆಗ್ಲಿ,
ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನ ಸ್ವಾಮಿ ಕರುಣಿಸಲಿ ಅಂತೇಳಿ ವಿಶೇಷ ಪ್ರಾರ್ಥನೆ ಮಾಡ್ತಾ ಇದನ್ನ ಕಳಿಸ್ಕೊಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ಈ ವರ್ಷ ಕೂಡ ಮಾಡಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಆ ಭಗವಂತ ಎಲ್ಲರಿಗೂ ಕೂಡ ಸುಖವನ್ನ, ಶಾಂತಿಯನ್ನ, ನೆಮ್ಮದಿ ಆರೋಗ್ಯವನ್ನ ಕೊಡ್ಲಿ, ಲೋಕಕ್ಕೆ ಕಲ್ಯಾಣ ಸಿಗ್ಲಿ, ವಿಶ್ವಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ವಿಶೇಷ ಪ್ರಾರ್ಥನೆ ಮಾಡ್ತಾ ನಾನು ಇದನ್ನ ಮಾಡ್ತಾ ಇದ್ದೀನಿ.